ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಬಸ್ ನಿಲ್ದಾಣ ಹತ್ತಿರ ಇರುವಂತಹ ಬಸವೇಶ್ವರ ಪುತ್ಥಳಿಯ ಮುಂದೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಮುಖ್ಯಸ್ಥರಾದ ಬಸವರಾಜ್ ಮ್ಯಾಗಿಳ್ಮನಿ ಅವರು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಮುಖ ಬೇಡಿಕೆಗಳಾದ ತಾಲೂಕಾ ಆದಾಗಿನಿಂದಲೂ ಇಲ್ಲಿಯವರೆಗೂ ಅಬಕಾರಿ ಇಲಾಖೆ, ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಲಜೀವನ್ ಮಿಷನ್ ನಗರ ಯೋಜನಾ ಪ್ರಾಧಿಕಾರ ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿಯೇ ಇರುವುದರಿಂದ ಸರ್ಕಾರಕ್ಕೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ಇದುವರೆಗೂ ಯಾವ ಶಾಸಕರು ಮತ್ತು ಯಾವುದೇ ಸರ್ಕಾರಗಳು ಈ ಕುರಿತು ಗಮನವನ್ನು ಹರಿಸಿರುವುದಿಲ್ಲ ಹಾಗೂ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಹಳ ತಹಶೀಲ್ದಾರ್ ಕಚೇರಿ ಕಟ್ಟಡಗಳ ಸಂಕೀರ್ಣ, ಪಶು ಸಂಗೋಪನಾ ಇಲಾಖೆ ಹಾಗೂ ಇತರೆ ಸರ್ಕಾರಿ ಕಟ್ಟಡಗಳು ಖಾಲಿ ಇದ್ದು ಇಲ್ಲಿಗೆ ಸರ್ಕಾರಿ ಕಚೇರಿಗಳನ್ನು ಸ್ಥಳಾಂತರಿಸಬೇಕು. ಜೊತೆಗೆ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾದ ಸಿಟಿ ಮಾರ್ಕೆಟ್ ಗಂಗಾವತಿಯ ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಕಾರಣ ಶೀಘ್ರದಲ್ಲಿಯೇ ಸಿಟಿ ಮಾರ್ಕೆಟ್ ಅನ್ನು ಪ್ರಾರಂಭಿಸಬೇಕು. ಆದರೆ ಸಿಟಿ ಮಾರ್ಕೆಟ್ ಅನ್ನು ಪ್ರಾರಂಭಿಸಲು ತಾಂತ್ರಿಕ ತೊಂದರೆಗಳು ಉಂಟಾದಲ್ಲಿ ಕಟ್ಟಡವನ್ನು ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಹಸ್ತಾಂತರಿಸಬೇಕು. ಹೃದಯ ತಜ್ಞ ವೈದ್ಯರನ್ನ ನೇಮಿಸುವ ಕುರಿತು ಗಂಗಾವತಿ, ಕನಕಗಿರಿ, ಕಾರಟಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೃದಯ ತಜ್ಞ ವೈದ್ಯರು ಇರುವುದಿಲ್ಲ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆ ಇರುವ ಬಡ ರೋಗಿಗಳಿಗೆ ತೊಂದರೆಯಾಗುತ್ತಿದ್ದು ದೂರದ ಸ್ಥಳದಲ್ಲಿ ಇರುವಂತಹ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹೋಗುವಷ್ಟರಲ್ಲಿಯೇ ಜೀವಕ್ಕೆ ಅಪಾಯವಾಗುವಂತಹ ಸಂಭವವಿದೆ. ಆದ್ದರಿಂದ ಕೂಡಲೇ ಈ ಗಂಗಾವತಿ ತಾಲೂಕಾ ಉಪವಿಭಾಗ ಆಸ್ಪತ್ರೆಗೆ ಹೃದಯ ತಜ್ಞ ವೈದ್ಯರನ್ನ ನಿಯೋಜಿಸಬೇಕು. ಅಂಗನವಾಡಿ ಹಾಗೂ ವಸತಿ ನಿಲಯಗಳಿಗೆ ಸ್ವಂತ ಕಟ್ಟಡವನ್ನು ಒದಗಿಸುವುದು. ಗಂಗಾವತಿ ನಗರದಲ್ಲಿ ಕೆಲವು ಅಂಗನವಾಡಿ ಕಟ್ಟಡಗಳು ಖಾಸಗಿ ಕಟ್ಟಡಗಳಾಗಿವೆ. ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲದೆ ನಡೆಯುತ್ತಿವೆ. ಜೊತೆಗೆ ಎಲ್ಲ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತಿರುವ ಕೆಲಸಗಾರರನ್ನ ಕಾಯಂಗೊಳಿಸಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ಮೆಟ್ರಿ, ಜಡಿಯಪ್ಪ ಪಂಪಾಪತಿ, ದುರ್ಗೇಶ್ ಬೋಗೇಶ್, ಕನಕ, ಸಣ್ಣ ದುರ್ಗೇಶ್, ಅಂಬರೀಶ್, ಅಂಗವಿಕಲರ ತಾಲೂಕಾ ಅಧ್ಯಕ್ಷರಾದ ಅಶೋಕ್ ಗುಡಿಕೋಟೆ ಸೇರಿದಂತೆ ಇತರರು ಇದ್ದರು. ಶರಣಪ್ಪ, NKSTV4 ಗಂಗಾವತಿ. ಏನು ಕಾರ್ಯಕರ್ತರಿಗೆ ಇಂಥ ಒಂದು ಕಿರುಗಳು ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಗಮನಕ್ಕೆ ಬಂದ ಮೇಲೆ ನಾವು ಆ ಒಂದು ಏನು CDPO ಅಧಿಕಾರಿಗಳಿಗೆ ನಾವು ಭೇಟಿ ನೀಡ್ತೀವಿ. ಯಾಕಂದರೆ ತಮಗೆ ಕಚೇರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೇಳಬೇಕು. ಏನೋ ವೈಯಕ್ತಿಕ ಮಾಹಿತಿಗಳನ್ನು ಕೇಳಬಾರ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬಾರ್ದು. ಮತ್ತು ಪಂಪಾನಗರದಲ್ಲಿ ಇರ್ತಕ್ಕಂಥ 12 ಕಾರ್ಯಕರ್ತರು ಏನು ಅನ್ಯಾಯಕ್ಕೊಳಪಟ್ಟಿದ್ದಾರೆ ಅವ್ರನ್ನೂ ಕೂಡ ನಮ್ಮ ಸಮಿತಿಯು ಭೇಟಿ ನೀಡಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವೇಳೆ CDPO ಅವ್ರದ್ದು ಏನಾದರೂ ತಪ್ಪು ಮಾಡಿ ನಾವು ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾವು ಒತ್ತಾಯನ ಮಾಡ್ತೀವಿ. ಅಧಿಕಾರಿಗಳು ಇವರು ಬ್ರಿಟಿಷ್ ಆಡಳಿತದಲ್ಲಿಲ್ಲ, ಪ್ರಜಾಪ್ರಭುತ್ವದ ಆಡಳಿತದಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೋರಾಟ ಮಾಡಲಿಕ್ಕೆ ಮತ್ತು ಅನ್ಯಾಯವನ್ನು ಪ್ರತಿನಿಧಿಸಲಿಕ್ಕೆ ಹಕ್ಕಿದೆ. ಹೀಗಾಗಿ ಅವರು ಯಾಕೆಂದರೆ ಇದು ನಮ್ಮದು ಸಂಘಜೀವಿ, ನಮ್ಮದು ಏನು ಜಗತ್ತು ಸಂಘಜೀವಿ. ಒಬ್ಬಂಟಿಗರಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಅನ್ಯಾಯಕ್ಕೆ ಒಳಪಟ್ಟರು ಅವ್ರಿಗೂ ಕೂಡ ಅನೇಕ ಅನ್ಯಾಯ ಆದಾಗ ಸಂಘಟನೆಗಳು ಅಧಿಕಾರಿಗಳ ಗಮನಕ್ಕೂ ಇದ್ದಾವೆ. ಮತ್ತು ಬರಗಾಲ ಪರಿಸ್ಥಿತಿ ಬಂದಂಥ ಅಥವಾ ಭೂಕಂಪ ಪರಿಸ್ಥಿತಿ ಬಂದಾಗ ಕೂಡ ಅನೇಕ ಸಂಸ್ಥೆಗಳು, ಕರೋನಾ ಬಂದಾಗೂ ಕೂಡ ಏನು ಅನೇಕ ಸಂಘ ಸಂಸ್ಥೆಗಳು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇಂಥ ಒಳ್ಳೆಯ ಕೆಲಸಕ್ಕೆ ಯಾವ ಅಧಿಕಾರಿಗಳು ಸಂಘದವರಿಗೆ ಏನಾದರೂ ಅವರು ಕೀಳುರಿಮೆ ಭಾವನೆಯನ್ನು ತೆಗೆದುಕೊಂಡ್ರೆ ಮತ್ತು ಅದ್ರ ಬಗ್ಗೆ ಉಗ್ರವಾದಂಥ ಹೋರಾಟವನ್ನು ಪಂಪನಗರ ಭೇಟಿ ಕೊಡ್ತೀವಿ. ನಾವು ಪಂಪನಗರಕ್ಕೆ ಹೋಗ್ತೀವಿ, ಆಮೇಲೆ CDP ಆಫೀಸ್ಗೆ ಹೋಗ್ತೀವಿ. ಅಂದರೆ ನಮ್ಗೆ ಅವರು ಯಾವ ಕಾರಣಕ್ಕಾಗಿ ಅವರು ಮಾನಸಿಕಗ್ಯಾರ ಏನು ಎಷ್ಟು ಮಂದಿ ಅನೇಕ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರು ನಮಗೆ ಪರಿಚಯ ಇದ್ದಾರೆ. ಅವರನ್ನು ನಾವು ಸಂಪರ್ಕ ಮಾಡಿಕೊಳ್ತೀವಿ. ಅವ್ರು ಹೌದಂದರೆ ನಾವು ಅವ್ರ ದೂರ ಸಲ್ಲಿಸ್ತೀವಿ.